ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಪ್ರವಾಸಿ ಮಂದಿರದ ಪಕ್ಕದಲ್ಲಿ ಇರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಇರುವಂತಹ ಶೌಚಾಲಯಗಳು ಹಾಗೂ ಅಡುಗೆ ಕೋಣೆಗಳು ಗಬ್ಬೆದ್ದು ನಾಡ್ತಾ ಇದ್ದು ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ, ಸರ್, ಇಲ್ಲಿ ಯಾವುದೇ ತರಹದ ಸ್ವಚ್ಛತೆ ಇರದೆ ಕೆಟ್ಟ ವಾಸನೆಯಿಂದ ನಮಗೆ ಓದಲು ಕೂಡ ತುಂಬಾ ತೊಂದರೆಯಾಗ್ತಾ ಇತ್ತು. ನಮಗೆ ಸರಿಯಾಗಿ ಊಟದ ವ್ಯವಸ್ಥೆ ಇರೋದಿಲ್ಲ. ದಿನಾಲೂ ಒಂದೇ ತರಹದ ತರಕಾರಿ ಹಾಗೂ ಹಣ್ಣು ಅರ್ಧ ಬೆಂದಿರುತ್ತೆ. ಇದನ್ನ ತಿಂದ್ರೆ ಆಸ್ಪತ್ರೆ ಸೇರೋದು ಗ್ಯಾರಂಟಿ ಅಂತ ತಮ್ಮ ಆಕ್ರೋಶವನ್ನ ತೋಡಿಕೊಂಡಿದ್ದಾರೆ. ವಸತಿ ನಿಲಯದ ಮೇಲೆ ಇರುವ ನೀರಿನ ಟ್ಯಾಂಕ್ಗಳು ಹುಳುಗಳಿಂದ ತುಂಬಿ ಗಬ್ಬೆದ್ದು ನಾಡ್ತಾ ಇದ್ದು ಅದರಿಂದ ಬರುವ ನೀರಿನಿಂದ ಸ್ನಾನ ಮಾಡಿದ್ರೆ ರೋಗ ಬರೋದು ಖಚಿತ. ಟ್ಯಾಂಕ್ಗಳಿಂದ ಪೋಲಾದ ನೀರು, ಮಹಡಿ ಮೇಲೆ ನಿಂತ ನೀರು ವಸತಿ ನಿಲಯದ ಎಲ್ಲಾ ಗೋಡೆಯಲ್ಲಿ ಸೋರಿಕೆಯಾಗಿ ವಿದ್ಯುತ್ ಸ್ಪರ್ಶವಾಗಿ ತೊಂದರೆಯಾಗುವ ಸಾಧ್ಯತೆಗಳು ಇದ್ದು ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ಜೀವನ ನಡೆಸಿದ್ದಾರೆ. ಎಲ್ಲೆಂದರಲ್ಲಿ ಕಸ ಬಿದ್ದು ಗಬ್ಬೆದ್ದು ನಾಡ್ತಾ ಇರುವ ಕೋಣೆಗಳು. ಇದನ್ನರಿತ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಜಿಲ್ಲಾಧ್ಯಕ್ಷರು ಆದ ರಾಜಶೇಖರ್ ಎದುರು ಮನಿ ಮಾತನಾಡಿ, ಇಲ್ಲಿರುವ ವಾರ್ಡನ್ಗೆ ಸುಮಾರು ಕರೆ ಮಾಡಿದಾಗ ಅದು ನಮ್ಮ ಸಮ್ಮತಕ್ಕೆ ಬರುವುದಿಲ್ಲ. ತಮಗೆ ಏನ್ ಬೇಕಾದ್ರೂ ತಾಲೂಕು ಅಧಿಕಾರಿಗಳನ್ನ ಕೇಳಿ ಅಂತ ಮಾತನಾಡ್ತಾರೆ. ಹಾಗೂ ಇಲ್ಲಿ ಅಡುಗೆ ಮಾಡುವ ಕೆಲಸಗಾರರಿಂದ ಕಸ ಗುಡಿಸುವ ಕೆಲಸ ಮಾಡಿಸ್ತಾರೆ ಎಂದು ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಡುಗೆ ಸಹಾಯಕರನ್ನ ಕೇಳಿದಾಗ, ಸರ್, ನಮಗೆ 9 ತಿಂಗಳಿಂದ ಸಂಬಳ ಕೊಟ್ಟಿರುವುದಿಲ್ಲ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೆ ಹೋದರೆ ಮುಂದಿನ ದಿನಮಾನದಲ್ಲಿ ವಸತಿ ನಿಲಯದ ಮುಂಭಾಗದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾಧ್ಯಕ್ಷರು ಆದ ರಾಜಶೇಖರ್ ಎದುರು ಮನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 9 ತಿಂಗಳ ಪಗಾರ ಆದ್ರಿ ನಮ್ದು 9 ತಿಂಗಳದಾದ್ರಿ ಪಗಾರ ಆಗಿಲ್ರಿ. ಈಗ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಅಂದ್ರೆ ಕಸ ಎಲ್ಲ ನಾವೇ ಹೊಡಿಬೇಕ್ರಿ. ಮತ್ತೆ ಇಲ್ಲಿ ಕಸ ಹೊಡೆಯೋರಿಲ್ಲ ಎಲ್ಲಾರು ತೆಗದಾರ್ರಿ ತಾಲೂಕಾಪ್ ಸರ್. ಯಾಕೆ ಏನ್ ಕಾರಣ ಅದನ್ರಿ ಅಂದ್ರೆ ಎಲ್ಲ ಸ್ವಚ್ಛತೆ ಎಲ್ಲ ನಾವೇ ಮಾಡ್ಬೇಕ್ರಿ. ಈ ವಾರ್ಡನ್ ಅವ್ರು ಏನ್ ಹೇಳ್ತಾರ ಅದ್ರ ಬಗ್ಗೆ ನೀವು ಹೇಳಿರ್ಬೇಕಲ್ಲ, ಸರ್ ನಾವು ಕಸ ಅವ್ರು ಹೊಸ್ದಾಗಿ ಬಂದಾರಲ್ರಿ. ನಮ್ಮ ಹೆಸರು ರಾಜು ಅಂತ ಹೇಳಿ. ಏನ್ ಸಮಸ್ಯೆ ಏನಾಗಿದೆ ಇಲ್ಲಿ ನಮ್ಮ ಕ್ಲೀನೇ ಇಲ್ರಿ. ಹಾಸ್ಟೆಲ್ ವಾಶ್ರೂಮ್ ಆಗಲಿ ಮ್ಯಾಗ ಟ್ಯಾಂಕ್ ಆಗಲಿ ನೀರಿನ ಟ್ಯಾಂಕ್ ಕ್ಲೀನ್ ಮಾಡ್ಸಲ್ಲ, ಏನು ಮಾಡ್ಸಲ್ಲ. ಕ್ಲೀನ್ ಇಲ್ರಿ ನಮ್ಮ ಹಾಸ್ಟೆಲ್. ವಾರ್ಡನಿಗೆ ಹೇಳಿವ್ರಿ, ಕೆಲವೊಂದು ಸಲ ಮಾಡ್ತಾರ್ರಿ, ಮತ್ತೆ ಅದೇ ಮಾಡ್ತಾರ್ರಿ. ಅದು ಕ್ಲೀನಕ್ಕೆ ಅದೇನು ನಮ್ಮ ರೆಸ್ಪಾನ್ಸ್ ಮಾಡಲ್ರಿ ಅವೆಲ್ಲ ಹೇಳಿದನು. ನನ್ನ ಹೆಸರು ಗೋವಿಂದ್ ಅಂತ್ರಿ. ಹ್ಞೂ ರೀ, ವಿದ್ಯಾರ್ಥಿ ಡಿಗ್ರಿ ಫಸ್ಟ್ ಸೆಮ್ ರೀ. ಇಲ್ಲೇ ಹಾಸ್ಟೆಲ್ ಅಂತೂ ತೊಂದರೆ ಇದ್ದಾರೆ. ಬ್ಯಾರಮಲ್ಲಿ ಹುಳ ಇದ್ದಾರೆ. ಸ್ವಲ್ಪ ರೂಮ್ನ ಲೀಕೇಜ್ ಆಗ್ಲತ್ತದ ಮ್ಯಾಲೆ ನೀರು. ಮತ್ತು ಏನು ಊಟ ಸರಿಯಾಗಿಲ್ಲ ಅಂದರೆ ಏನು ತಾಲೂಕು ಆಫೀಸರ್ ಅಂತ ಹೇಳ್ತಾರೆ ರೀ ವಾರ್ಡನ್ರ. ಏನೋ ಬ್ಯಾಟ್ ಬೋಲ್ ಕೇಳಿದ್ರೆ ಭೀ ತಾಲೂಕು ಆಫೀಸರ್ ಅಂತಾರೆ. ಇವ್ರು ನ್ಯೂ ಹಾಸ್ಟೆಲ್ ಅಂತ ಕೇಳಿದ್ರೆ ಇವರು ವಾರ್ಡನ್ದರು ಸುನಿಲ್ ಸರ್ ಆರು ಈ ಕಡೆ. ಇವ್ರು ಕೇಳಿದ್ರೆ ನಾವು ಎಲ್ಲರೂ ಕೊಡ್ತಾರೆ. ಹಾಸ್ಟೆಲ್ ಏನಂತ ಕೇಳಿದ್ರೆ ತಾಲೂಕು ಆಫೀಸರ್ ಅಂತಾರೆ. ನಾವು ಏನನ್ನು ಕೇಳಿದ್ರೆ ಬೈತಾರೆ ಸರ್. ಈಗ ಇದು 4-3 ಸಾರಿ ಹೋಗ್ಯಾರ. ಡಿಗ್ರಿ ಅಣ್ಣದವ್ರು ಹೋಗಿ ಬಂದಾರ್ರಿ. ಎಲ್ಲ ಕೇಳಿದ್ರು ಭೀ ನಾವು ಏನು ಮಾಡ್ಲಿಕ್ಕಾಗಲ್ಲಪ್ಪ ಅಂತ ಹೇಳ್ಯಾರ. ನಾವು ಏನಂತ ಇಷ್ಟು ಕೇಳಿದ್ರೆ ನಮಗೆ ಇದು ಅಂತಾರೆ ಸರ್. ಇಷ್ಟಿಲ್ಲ, ಇದು ಇಲ್ಲ, ನೀವು ಎದಕ್ಕೆ ಬರ್ತೀರಿ ಅಡ್ಡ ಅಂತ ಹೇಳ್ತಾರೆ. ಇದು ನಮ್ಮ ಊಟನೂ ಚಲೋ ಇರಲ್ರಿ ಸರ್. ಸಾಂಬಾರು, ಇದು ಅನ್ನ ಸಾಂಬಾರು, ಪಲ್ಯ ಒಂದೇ ಪಲ್ಯ ಮಾಡ್ತಾರೆ. ಕಾಳು ಪಲ್ಯ ಇದೇ ಒಂದೇ ಬದೇ ಇದು ಮಾತ್ರ ಪಲ್ಯ ಮಾಡ್ತಾರೆ. ಹಿಂಗೆ ಚಪಾತಿ ಇವರು ಬೇರೆಯವರು ಅಂಟಿದವರು ಚಲೋ ಮಾಡ್ತಾರೆ, ಹುಡುಗರು ಚಲೋ ಆಗಲ್ರಿ ಸರ್. ಇದೇ ಸಂದರ್ಭದಲ್ಲಿ ತಿಮ್ಮಣ್ಣ ರಾಯಚೂರ್ಕರ್ ಮತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.